ನಿನ್ನೆ ಕಾಂಗ್ರೆಸ್ ಸಮಾವೇಶದಲ್ಲಿ ಜಿ ಪರಮೇಶ್ವರು ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತುಮಕೂರನ್ನು ಬೆಂಗಳೂರು ಉತ್ತರಕ್ಕೆ ನಾರ್ತ್ಗೆ ಸೇರಿಸಿ ಅಂತೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಮನವಿಯನ್ನು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ತುಮಕೂರಿಗೆ ಅದೇ ಆದ ವೈಶಿಷ್ಟ್ಯತೆ ಇದೆ. ಇಲ್ಲಿ ಸಿದ್ಧಗಂಗಾ ಮಠ ಇದೆ, ಇಲ್ಲಿ ದೇವರಾಯನ ದುರ್ಗ ಇದೆ, ಇಲ್ಲಿ ತಪ್ಪಲಲ್ಲಿ ಶಿವಗಂಗೆಯ ಒಂದು ಪವಿತ್ರವಾದ ಶಿವಗಂಗೆಯ ಒಂದು ದೇವಸ್ಥಾನ ಕೂಡ ಇದೆ, ಶಿವನ ದೇವಸ್ಥಾನ. ಇಲ್ಲಿ ಕೃಷಿ ಆಧಾರಿತವಾಗಿರುವಂಥ ಜೀವನವೂ ಇದೆ. ಇದು ಒಂದು ಸಾಂಸ್ಕೃತಿಕ ನಗರ ಕೂಡ, ಕಲ್ಪತರು ನಾಡು ಕೂಡ. ತುಮಕೂರು ಅಂತ ಹೇಳಿದ್ರೆ ಇಡೀ ವಿಶ್ವದಲ್ಲೇ ಅತ್ಯಂತ ಒಂದು ಸಾಂಸ್ಕೃತಿಕ ಸ್ಥಾನವನ್ನು ಹೊಂದಿರುವಂಥ ಸಿದ್ಧಗಂಗಾ ಮಠ ಕೂಡ ಇಲ್ಲಿ ಸುಮಾರು 500 ವರ್ಷಗಳಿಂದ ಇತಿಹಾಸ ಇರುವಂಥ ಒಂದು ಸ್ಥಳ. ಇಂಥ ಒಂದು ಐತಿಹಾಸಿಕ ಸ್ಥಳವನ್ನು ಇವತ್ತು ತುಮಕೂರಿನ ಹೆಸರನ್ನು ಬದಲಾಯಿಸಿ ತುಮಕೂರು ನಾರ್ತ್ ಅಂತ ಹೇಳಿಕೆ ಕೊಟ್ಟಿರುವಂಥದ್ದು, ಮಾಡಿ ಅಂತ ಆಗ್ರಹ ಮಾಡಿರೋದನ್ನು ನಾವು ಖಂಡಿಸ್ತೇವೆ. ತುಮಕೂರು ಪರಮೇಶ್ ಸಾಹೇಬರಿಗೆ ಡೆಪ್ಟಿ CM ಮಾಡಿದೆ, ಮಂತ್ರಿ ಮಾಡಿದೆ, 5 ಬಾರಿ ಶಾಸಕರನ್ನಾಗಿ ಮಾಡಿದೆ. ಅತ್ಯಂತ ಶಿಕ್ಷಣ ಸಂಸ್ಥೆಗಳನ್ನು ಅವರ ತಂದೆಯವರ ಕಾಲದಲ್ಲೂ ಕೂಡ ಶಿಕ್ಷಣ ಭೀಷ್ಮ ಅಂತೇಳಿ ಹೆಸರು ಪಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ಇದೆ ಅವ್ರದ್ದು. ಇಂಥ ಎಲ್ಲವನ್ನು ಕೊಟ್ಟಿರುವಂಥ ತುಮಕೂರಿಗೆ ಬೆಂಗಳೂರು ಹೆಸರನ್ನು ತರೋವಂಥ ಕೇಡು ಯಾಕೆ ಬಂತು ಅಂತ ನನಗೆ ಗೊತ್ತಿಲ್ಲ. ನಾನು ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ, ತುಮಕೂರು ಹೆಸರನ್ನು ನಾನು ಬದಲಾಯಿಸಲ್ಲ, ಬೆಂಗಳೂರಿಗೆ ಸೇರಿಸಬೇಕು ಅನ್ನೋದು ಅಲ್ಲ. ಬೆಂಗಳೂರು ನಾರ್ತ್ ಅಂದ ತಕ್ಷಣ ಅದು ಬೆಂಗಳೂರು ನಾರ್ತ್ ಅಂತಲೇ ಕರೀತಾರೆ ಜನ. ಇಲ್ಲಿ ತುಮಕೂರು ಅಂತ ಇನ್ವೆಸ್ಟ್ ಮಾಡೋದಕ್ಕೆ ಬರೋದಿಲ್ಲ. ನಾನು ಅಭಿವೃದ್ಧಿ ಮಾಡೋದಕ್ಕೆ ನಂದು ಯಾವುದೂ ವಿರೋಧ ಇಲ್ಲ. ಇಲ್ಲಿ ಮೂಲಭೂತ ಸೌಕರ್ಯಗಳು ಬೇಕು, ಏರ್ಪೋರ್ಟ್ ಬೇಕು, ಮೆಟ್ರೋ ರೈಲ್ ಬೇಕು, ಕ್ರಿಕೆಟ್ ಸ್ಟೇಡಿಯಂ ಬೇಕು, ಎಲ್ಲವನ್ನ ನಾವು ಸ್ವಾಗತ ಮಾಡ್ತೇವೆ. ಆದರೆ ತುಮಕೂರಾಗಿ ಉಳಿಬೇಕೆ, ತನ್ನತನವನ್ನು ಉಳಿಸ್ಕೋಬೇಕೇ ಹೊರತು ಇದರಲ್ಲಿ ಯಾರೂ ಸಣ್ಣತನ ತೋರಿಸ್ಬಾರ್ದು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ಈಗ ದೆಹಲಿಯಲ್ಲಿ NCR ಮಾಡಿದ್ದಾರೆ ಸರ್, ಅದೇ ಮಾದರಿಯಲ್ಲಿ 3 ವಿಂಗಡಣೆ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಾವು ಇಲ್ಲಿ ಮಾಡ್ತೀವಿ, ಅಭಿವೃದ್ಧಿ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇಲ್ಲ. ಇದು ರಿಯಲ್ ಎಸ್ಟೇಟ್ ಮಾಫಿಯಾ. ಇಲ್ಲಿ ಯಾರ್ಯಾರು ಜಮೀನುಗಳು ಇಟ್ಕೊಂಡಿದ್ದಾರೆ 50 ಎಕರೆ 100 ಎಕರೆ, ಅವರು ಇದನ್ನು ಮಾಫಿಯಾ ಮಾಡ್ಕೊಂಡು ದುಡ್ಡು ಮಾಡೋದಕ್ಕೆ ಇದನ್ನು ಪ್ರಪೋಸಲ್ ಇದೆ. ಯಾಕೆಂದರೆ ರಾಮನಗರ ಜಿಲ್ಲೆನೂ ಅದೇ ಮಾಡೋರು DK ಶಿವಕುಮಾರ್ ಅವರು. ರಾಮನ ಹೆಸರನ್ನೇ ಬದಲಾಯಿಸ್ಬಿಟ್ರು. ಅದರಿಂದ ರಾಮನ್ ಕಂಡ್ರೆ ಈ ಕಾಂಗ್ರೆಸ್ನವ್ರು ಯಾವ ರೀತಿ ವಿರೋಧ ಮಾಡ್ತಾರೋ ಹಾಗೆ ತುಮಕೂರು ಸಿದ್ಧಗಂಗಾ ಮಠಕ್ಕೂ ಹೆಸರು ಇರಬಾರ್ದು ಅಂತೇಳಿ ಏನಾದ್ರು ಸಂಚಿರ್ಬೋದು ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ. ನಾನು ಈ ಕೂಡಲೇ ಆಗ್ರಹ ಮಾಡ್ತೇನೆ ಕಾಂಗ್ರೆಸ್ ಸರ್ಕಾರಕ್ಕೆ, ನೀವೇನಾದರೂ ಆ ಥರ ಮಾಡಿದ್ರೆ ರೈತರನ್ನ ಒಕ್ಕಲೆಬ್ಬಿಸುವಂಥದ್ದು, ರೈತರನ್ನ ಬೀದಿ ಪಾಲು ಮಾಡೋವಂಥದ್ದು. ಈಗಾಗಲೇ ಸಾಕಷ್ಟು ಜಮೀನು ನಮ್ದು ಹೋಗಿದೆ. ಯಾವುದೋ ಚೆನ್ನೈ ಬೆಂಗಳೂರು ಕಾರಿಡಾರ್ ವಸಂತ ನರಸಾಪುರದಲ್ಲಿ 12,000 ಎಕರೆ ನಾವು ಕೈಗಾರಿಕೆ ಕೊಟ್ಟಿದ್ದೇವೆ. ಹೇಮಾವತಿ ನೀರಿಗೆ ನಮ್ಮ ಜಮೀನು ಹೋಗಿದೆ, ಎತ್ತಿನೊಳಗೆ ನಮ್ಮ ಜಮೀನು ಹೋಗಿದೆ, ಎಕ್ಸ್ಪ್ರೆಸ್ ಲೈನ್ಗಳು, ಎಲೆಕ್ಟ್ರಿಕಲ್ ಲೈನ್ಗಳು, ಕಾರಿಡಾರ್ಗಳಿಗೆ ನಮ್ಮದು ಹೋಗಿದೆ, ರೈಲ್ವೆಗೆ ನಮ್ಮದು ಲ್ಯಾಂಡ್ ಹೋಗಿದೆ. ನಾವೆಲ್ಲ ಲ್ಯಾಂಡು ಕೊಟ್ಟಿದ್ದೇವೆ, ಅಭಿವೃದ್ಧಿಗೋಸ್ಕರ ತ್ಯಾಗ ಮಾಡಿ. ಆದರೆ ಅಭಿವೃದ್ಧಿ ಹೆಸರಲ್ಲಿ ಇನ್ನೂ ರೈತರನ್ನ ತಲೆ ಮೇಲೆ ಹೊಡೆದು ಸಾಯಿಸ್ತೀವಿ ಅಂತ ಹೇಳಿದ್ರೆ ನಾವು ಬಿಡಲ್ಲ. ರೈತರು ಜಮೀನು ಕಳ್ಕೊಂಡು ಯಾವನೋ ಇಂಡಸ್ಟ್ರಿಯಲಿಸ್ಟ್ ಮಾಫಿಯಾದವನ ಜೊತೆ ಸೇರ್ಕೊಂಡು ಇಲ್ಲಿ ಕಾಂಪ್ಲೆಕ್ಸ್ಗಳು ಬಂದು ದೊಡ್ಡ ಬಿಲ್ಡಿಂಗ್ ಬಂದು ಇಲ್ಲಿ ಅಭಿವೃದ್ಧಿ ಹೆಸರಲ್ಲಿ ಲೂಟಿ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ಏನು ತುಮಕೂರಿದೆ ಅದೇ ರೀತಿಯಲ್ಲಿ ಇರಬೇಕು, ಅದೇ ರೀತಿ ಅಭಿವೃದ್ಧಿ ಆಗಬೇಕು ಅನ್ನೋದೇ ನಮ್ದು ಆಗ್ರಹ. ಪರಮೇಶ್ವರ್ ಅವ್ರ ಮಾತಿಗೆ DCM ಕೂಡ ಸಹಮತ ಕೊಟ್ಟಿದ್ದಾರೆ. ಜನರು ಕೊಡಬೇಕಲ್ಲ, ಸರ್ಕಾರ ಏನು ಬೇಕಾದ್ರೂ ಮಾಡ್ಬೋದು. ಅದು ಆನೆ ನಡೆದಿದ್ದೇ ದಾರಿ ಇರ್ಬೋದು, ಆದರೆ ಆನೆ ನಡೆದಿದ್ದೇ ದಾರಿ ಮಾಡೋಕ್ಕೆ ಅಂಕುಶ ಹಾಕೋಕ್ಕೆ ವಿರೋಧ ಪಕ್ಷ ಇದೆ. ಇಲ್ಲಿ ನಾವು ಇದನ್ನು ಉಗ್ರವಾಗಿ ಹೋರಾಟ ಮಾಡ್ತೇವೆ. ತುಮಕೂರು ಹೆಸರನ್ನ ಯಾವುದೇ ಕಾರಣಕ್ಕೂ ನಾವು ಬದುಕಿರೋವರೆಗೂ ಬದಲಾವಣೆ ಮಾಡೋಕ್ಕೆ ಬಿಡಲ್ಲ.